ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ಫೆಬ್ರವರಿ 2026 1ನೇ ತಾರೀಕಿನಿಂದ ಒಂದು ವಾರ ಭವಿಷ್ಯವನ್ನು ನಾವು ನೋಡೋದಕ್ಕಿಂತ ಮುಂಚೆ ಕೆಲವು ವಿಷಯಗಳನ್ನು ಹೇಳಬೇಕು. ತುಂಬಾ ಜನ ಹೇಳ್ತಾರೆ, ಸರ್ ನೀವು ಯಾವಾಗಲೂ ಒಂದೇ ತರ ಇಂಟ್ರಡಕ್ಷನ್ ಹೇಳ್ತೀರಾ ಅಂತ ಹೇಳಿ. ನೋಡಿ, ಜ್ಯೋತಿಷದ ಬಗ್ಗೆ ಬಹಳ ಕನ್ಫ್ಯೂಷನ್ಸ್ ಜನಗಳಿಗಿದೆ. ಏನಾಗುತ್ತೆ ಅಂತಂದ್ರೆ ಮೋಸ ಹೋಗ್ತಾ ಇದ್ದಾರೆ, ದುಡ್ಡು ಕಳ್ಕೊಳ್ತಾ ಇದ್ದಾರೆ, ತಪ್ಪು ತಪ್ಪು ಭವಿಷ್ಯವಾಣಿಗಳನ್ನ ಪಡಿತಿದ್ದಾರೆ. ಹಾಗೆ ನಾನು ಏನ್ ಹೇಳ್ತೀನಿ ಅಂದ್ರೆ, ಜ್ಯೋತಿಷ್ಯ ಟೆಕ್ನಿಕಲ್ ಆಗಿ ಹೇಗೆ ಕೆಲಸ ಮಾಡುತ್ತೆ ಅಂತ ನಾವು ತಿಳ್ಕೊಬೇಕು. ಕೆಲವ್ರು ಹೇಳ್ತಾರೆ, ಸರ್ ನೀವು ಜ್ಯೋತಿಷ್ರಲ್ವಾ, ಯಾವಾಗ ಸಾಯ್ತಾರ ಅಂತ ಗೊತ್ತಾಗತ್ತಾ, ಲಾಟ್ರಿ ನಂಬರ್ ನಿಮಗೆ ಗೊತ್ತಾಗತ್ತಾ, ಎಲೆಕ್ಷನ್ ಯಾರು ಗೆಲ್ತಾರೆ ಅಂತ ಗೊತ್ತಾಗತ್ತ ಅಂತ ಹೇಳ್ತಿರ್ತಾರೆ. ಜ್ಯೋತಿಷ ಅದನ್ನ ಎಲ್ಲ ಗೊತ್ತಾಗತ್ತೆ ಅನ್ಕೊಂಡಿರ್ತಾರೆ. ಇದು ಹೇಗಿದೆ ಅಂತಂದ್ರೆ, ಡಾಕ್ಟರ್ ಆದವನಿಗೆ ಕಾಯಿಲೆನೆ ಬರಬಾರ್ದು ಅನ್ನೋ ತರ ಇರುತ್ತೆ. ಯಾವುದೇ ವ್ಯಕ್ತಿ ಕರ್ಮದಿಂದ ದೂರ ಹೋಗಕ್ ಸಾಧ್ಯ ಇಲ್ಲ ಒಂದು. ಮತ್ತೆ ಭವಿಷ್ಯವಾಣಿಗಳನ್ನ ಯಾವುದೇ ವ್ಯಕ್ತಿ ಆಗ್ಲಿ, ಜ್ಯೋತಿಷ್ಯಕ್ಕೊಂದು ಲಿಮಿಟೇಷನ್ ಇದೆ. ಲಾಟ್ರಿ ನಂಬರ್ಗಳು, ಯಾಕೆಂದ್ರೆ ಬೃಹತ್ ಪರಾಶರ ಹೋರಾಶಾಸ್ತ್ರ ಆಗಿರ್ಬೋದು, ಯಾವುದೇ ಗ್ರಂಥವನ್ನು ತೆಗೆದುಕೊಂಡ್ರೆ ಕರ್ಮಕ್ಕೆ ಅನುಸಾರವಾಗಿ ನಡೆಯೋ ಘಟನೆಗಳನ್ನ, ಮೇನ್ ಪಾಯಿಂಟ್ಸ್ಗಳನ್ನ, ಜೀವನದಲ್ಲಿ ನಡೆಯೋ ಘಟನೆಗಳನ್ನ, ಮೇನ್ ಇವೆಂಟ್ಸ್ ನಾವು ಫೈಂಡ್ ಔಟ್ ಮಾಡ್ಬೋದು. ಬಿಟ್ರೆ ಹಲವಾರು ವಿಚಾರಗಳಲ್ಲಿ ನಾಳೆ ಏನ್ ನಡುತ್ತೆ, ಈ ಕ್ಷಣಕ್ಕೆ ಏನ್ ನಡೀತೆ, ಈ ತರ ಚಿಕ್ಕ ಚಿಕ್ಕ ವಿಷಯಗಳನ್ನ ಜ್ಯೋತಿಷ್ಯದಲ್ಲಿ ನಾವು ತಿಳ್ಕೊಳಕ್ ಆಗಲ್ಲ ಅಂತಲ್ಲ, ತಿಳ್ಕೊಳಕ್ ಬೇಕಾಗಿರುವಂತಹ ಅದರಲ್ಲಿ ರಿಸರ್ಚ್ಗಳಾಗ್ಲಿ ಇನ್ನೊಂದಾಗ್ಲಿ ಇಲ್ಲ. ಯಾವುದೇ ಗೌರ್ಮೆಂಟ್ ಇಂದ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಯಾವುದೇ ಇದಕ್ಕೆ ಸಹಾಯ ಇಲ್ಲ. ಎಷ್ಟೋ ಜನ ದೊಡ್ಡ ದೊಡ್ಡ ಜ್ಯೋತಿಷರುಗಳು, KN ರಾವ್ ಅಂತವರು ಸ್ವಂತ ಖರ್ಚಿನಲ್ಲಿ ರಿಸರ್ಚ್ಗಳನ್ನ ಮಾಡಿ ಕೆಲವು ಪ್ರಿನ್ಸಿಪಲ್ಸ್ ನ ಕೊಟ್ಟಿದ್ದಾರೆ. ಸೊ ಅದ್ರ ಬೇಸ್ ಮೇಲೆ ನಾವು ಭವಿಷ್ಯ ಹೇಳ್ತಾ ಇರುವಂತದ್ದು. ಸೊ ಹಾಗಾಗಿ ಜ್ಯೋತಿಷ ಟೆಕ್ನಿಕಲ್ ಆಗಿ ಹೇಗೆ ವರ್ಕ್ ಮಾಡುತ್ತೆ ಅಂತ ತಿಳ್ಕೊಬೇಕು. ಜೊತೆಯಲ್ಲಿ ಜ್ಯೋತಿಷ ಹತ್ರ ಹೋದಾಗ ನೀವು ಹಿಂದೆ ನಡೆದಿರೋ ಘಟನೆಗಳನ್ನ ನೋಡಿ ಹೇಳಿ ನಿಮ್ಮ ಲಗ್ನವನ್ನ ತಿದ್ದಬೇಕಾಗತ್ತೆ. ಸುಮ್ಮನೆ ನಿಮ್ಮ ರಾಶಿ ಮೇಲೆ ನೀವು ಕೊಟ್ಟಿರೋ ಡೇಟ್ ಆಫ್ ಬರ್ತ್ ಮೇಲೆ ಯಾವ ಕಾರಣಕ್ಕೂ ಹೇಳಬಾರ್ದು. ಅದು ಜ್ಯೋತಿಷ ಅಲ್ಲ. ಇದು ಮೊದಲನೇದು. ಎರಡನೇ, ಪರಿಹಾರಗಳನ್ನ ಹೇಳುವಾಗ ಯೂಶುವಲ್ ಆಗಿ ನಾನು ಹೇಳೋ ಹಾಗೆ ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಹೇಳಿರುವಂತಹ ಪರಿಹಾರಗಳನ್ನ ಹೇಳ್ಬೇಕು. ಅದ್ರಲ್ಲಿ ನಿಮಗೆ ಬಡವರಿಗೆ ಶ್ರೀಮಂತರಿಗೆ ಅಂತ ಭೇದ ಭಾವ ಯಾವುದಿಲ್ಲ, ಎಲ್ಲರಿಗೂ ಸಿಂಪಲ್ ಪರಿಹಾರಗಳನ್ನ ಹೇಳಿದ್ದಾರೆ. ಈಗ ಮಂತ್ರ ಜಪಗಳು, ದಾನಗಳು, ಆಮೇಲೆ ಇನ್ನು ಸಿಂಪಲ್ ಆಗಿರುವಂತಹ ಸ್ತೋತ್ರಗಳನ್ನು ಹೇಳೋದ್ರಿಂದ ಕೂಡ ಕರ್ಮದಲ್ಲಿ ಬದಲಾವಣೆ ಆಗುತ್ತೆ ಅಂತ ಋಷಿಗಳೇ ಹೇಳಿದ್ದಾರೆ. ಸೊ ಇದನ್ನ ಮಾಡೋದ್ರಿಂದ ನಮ್ಮ ಇಡೀ ಜೀವನವನ್ನೇ ಬದಲಾವಣೆ ಮಾಡಕ್ ಸಾಧ್ಯ ಇಲ್ಲದೆ ಇದ್ರು ಸಹ ಕೆಲವು ಘಟನೆಗಳು ಲೈಫಲ್ಲಿ ನ್ಯೂಟ್ರಲ್ ಆಗ್ಬಹುದು. ಇದು ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ತಿಳ್ಕೊಂಡಿದ್ದೀನಿ. ಎಷ್ಟೋ ಜನಕ್ಕೆ ಸಮಸ್ಯೆಗಳ ಬಗ್ಗೆ ಎರೆದಿದೆ ತಕ್ಕ ಮಟ್ಟಿಗೆ. ಇಷ್ಟು ನನ್ನ ವಿಷಯಗಳು. ತುಲಾ ರಾಶಿ 2026 ಫೆಬ್ರವರಿ 1ನೇ ತಾರೀಕಿನ ನಂತರದಲ್ಲಿ ಈ ಒಂದು ವಾರ ಫಲದಲ್ಲಿ ನಾವು ನೋಡೋದಾದ್ರೆ, ತುಲಾ ರಾಶಿಯವರಿಗೆ ಏನೆಲ್ಲ ಗ್ರಹಗಳ ಒಂದು ಸಂಯೋಜನೆ ಇದೆ, ಅದರಿಂದ ಅವ್ರು ಏನೇನು ಫಲಗಳನ್ನ ಅವ್ರು ನೋಡ್ತಾರೆ ಅನ್ನೋದು ಹೇಳೋದಾದ್ರೆ, ತುಲಾ ರಾಶಿಯ ರಾಶಿಯಾಧಿಪತಿ ಆಗಿರುವಂತಹ ಶುಕ್ರ ಗ್ರಹ 4ಥ ಭಾವಕ್ಕೆ ಹೋಗಿರುವಂತದ್ದು. ವೆಹಿಕಲ್ ಖರೀದಿ, ಪ್ರಾಪರ್ಟಿ ಖರೀದಿ, ಮನೆಗಳನ್ನ ಖರೀದಿ ಮಾಡೋರಿಗೆ ಬಹಳ ಉತ್ತಮವಾಗಿರುವಂತಹ ಸಂದರ್ಭ. ಈಗ ತುಂಬಾ ದಿನದಿಂದ ಮನೆ ಹುಡುಕ್ತಾ ಇರ್ತೀರಾ, ಯಾವುದೋ ಆಗಿರೋದಿಲ್ಲ, ಅಂತಹ ಸಂದರ್ಭದಲ್ಲಿ ಖರೀದಿ ಖಂಡಿತ ಆಗುತ್ತೆ. ಆಮೇಲೆ ಕೆಲವರಿಗೆ ಪಿತ್ರಾರ್ಜಿತ ಸ್ವತ್ತು ಸಿಗಾಕೊಂಡಿರುತ್ತೆ, ಅದು ಬಂದಿರಲ್ಲ, ಡಿಸ್ಪ್ಯೂಟ್ ಇರುತ್ತೆ, ಲೀಗಲ್ ಡಿಸ್ಪ್ಯೂಟ್ಸ್ ಇರುತ್ತೆ. ಇದು ಬಗೆಹರಿಯೋ ಸಾಧ್ಯತೆ ತುಲಾ ರಾಶಿಯವರಿಗೆ ಇದೆ. ಆಮೇಲೆ ಶುಕ್ರ ಗ್ರಹದ ಪರಿಣಾಮದಿಂದ ನನ್ನ ಮ್ಯಾಕ್ಸಿಮಮ್ ಚಾನ್ಸಸ್ ಇದು ವೆಹಿಕಲ್ ನ ಕೊಡುತ್ತೆ. ಯಾಕೆಂದ್ರೆ ಶುಕ್ರ ಗ್ರಹ ಒಂದು ಚೆನ್ನಾಗಿರುವಂತಹ ಸುಂದರವಾಗಿರುವಂತಹ ವಸ್ತುಗಳಿಗೆ, ವೆಹಿಕಲ್ಸ್ ಗಳಿಗೆ ಕಾರಕನಾಗಿರೋದ್ರಿಂದ ವೆಹಿಕಲ್ ತಗೊಳ್ಳೋ ಸಾಧ್ಯತೆ ಮ್ಯಾಕ್ಸಿಮಮ್ ಇರುತ್ತೆ ಈ ರಾಶಿಯವರಿಗೆ ಅವಕಾಶ. ಅದಾದ್ಮೇಲೆ ಪಾಪಗ್ರಹಗಳ ಒಂದು ಸಂಯೋಜನೆ 4ನೇ ಮನೆ ಇರುವಂತದ್ದು. ಕುಟುಂಬದಲ್ಲಿ ಕಲಹ, ಜಗಳಗಳು, ಅನಾವಶ್ಯಕ ಸಣ್ಣ ಸಣ್ಣ ವಿಚಾರಕ್ಕೆ ಕಿರಿಕಿರಿ ಆಗೋ ಸಾಧ್ಯತೆ ಇರುತ್ತೆ. ಮಾನಸಿಕ ಪ್ರಶಾಂತತೆಯನ್ನು ಕಾಪಾಡ್ಕೊಳ್ಳಿ. ಏಕೆಂದ್ರೆ ಕುಟುಂಬದಲ್ಲಿ ಕಿರಿಕಿರಿ ಆದಾಗ ನಾವೊಂದು ಮಾತಾಡೋದು, ಅಲ್ಲೊಂದು ಮಾತಾಡೋದು, ಅದು ಜಾಸ್ತಿ ಆಗ್ಬೋದು, ಮನಸ್ಸಿಗೆ ನೋವಾಗ್ಬೋದು. ಇದನ್ನ ಉಲ್ಬಣ ಮಾಡದೆ ಅದನ್ನ ನೀವು ಕಂಟ್ರೋಲ್ ಇಟ್ಕೊಳ್ಳೋದು ಬಹಳ ಒಳ್ಳೇದಾಗುತ್ತೆ. ಕಿರಿಕಿರಿಗಳು ಖಂಡಿತವಾಗ್ಲೂ ಆಗುತ್ತೆ. ಜೊತೆಯಲ್ಲಿ 4ಥ ಭಾವ ಸ್ಟ್ರಾಂಗ್ ಆಗಿರೋದ್ರಿಂದ ಕುಟುಂಬದವ್ರ ಜೊತೆ ಒಳ್ಳೆಯ ಸಮಯವನ್ನು ಕೂಡ ಕಳೆಯೋ ಸಾಧ್ಯತೆ ಇಲ್ಲ ಅಂತಲ್ಲ, ಖಂಡಿತವಾಗ್ಲೂ ಇದೆ. ಪಂಚಮ ಭಾವದಲ್ಲಿ ರಾಹು ಬರೋದ್ರಿಂದ ಒಂದು ವಿದ್ಯಾರ್ಥಿಗಳಿಗೆ, ಸ್ಟೂಡೆಂಟ್ಸ್ಗಳಿಗೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನ ಮಾಡ್ತಿರೋಂಥವ್ರಿಗೆ ಮನಸ್ಸು ಡಿಸ್ಟ್ರಾಕ್ಟ್ ಆಗ್ಬೋದು. ಅನವಶ್ಯಕವಾಗಿ ಥಾಟ್ಸ್ ಮನಸ್ಸು ಡೈವರ್ಟ್ ಆಗುವಂತ ಆಲೋಚನೆ ಬರ್ಬೋದು. ಏಕಾಗ್ರತೆ ಕಡಿಮೆ ಆಗ್ಬೋದು. ಸರಸ್ವತಿ ಜಪವನ್ನ ಮಾಡಿ. ಆಮೇಲೆ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ಖಂಡಿತವಾಗ್ಲೂ ಸಹ ಅನುಕೂಲ ಇದೆ. ಒಂದು ಹೊಸ ಉದ್ಯೋಗದ ಪ್ರಾಪ್ತಿ ಆಗ್ಬೋದು, ವಿದೇಶದಲ್ಲಿ ಉದ್ಯೋಗ ಪ್ರಾಪ್ತಿ ಆಗ್ಬೋದು, ಇರುವಂತಹ ಉದ್ಯೋಗದಲ್ಲಿ ಸ್ಥಳ ಬದಲಾವಣೆ ಅಥವಾ ನಿಮ್ಮ ಪೊಸಿಷನ್ ಚೇಂಜ್ ಆಗುವಂತಹ ಸಾಧ್ಯತೆ ಮ್ಯಾಕ್ಸಿಮಮ್ ಇರುತ್ತೆ ಈ ಒಂದು ತುಲಾ ರಾಶಿಯವರಿಗೆ. ಹಾಗೇನೆ
ಬಹಳ ಮುಖ್ಯವಾಗಿ ನನಗನ್ಸಿದ್ದು ಪುಣ್ಯ ಕ್ಷೇತ್ರಗಳಿಗೆ ಭೇಟಿ ಕೊಡುವಂಥದ್ದು ಮತ್ತೆ ಸಾಲದಿಂದ ಹೊರ ಬರೋದಕ್ಕೆ ಒಂದು ದಾರಿ ಕೂಡ ಸಿಗ್ಬೋದು. ಕೆಲವರು ಸಾಲಗಳನ್ನ ಒಂದೇ ಸಲ ಕ್ಲೋಸ್ ಮಾಡ್ತಾರೆ. ಆ ತರ ಸಾಧ್ಯತೆನೂ ನಿಮಗೆ ಇದೆ. ಒಟ್ಟಿನಲ್ಲಿ ಉತ್ತಮವಾಗಿರುವಂತಹ ಸಮಯ ಈ ವಾರದಲ್ಲಿ ತುಲಾರಾಶಿಯವರಿಗೆ ಅಂತ ಹೇಳ್ಬೋದು. ಜ್ಯೋತಿಷ್ಯದಲ್ಲಿ ಬಹಳಷ್ಟು ಜನಕ್ಕೆ ಕನ್ಫ್ಯೂಷನ್ಸ್ ಇದೆ. ಆ ಆ, ಹಾಗಾಗಿ ನಾನು ಯಾವಾಗಲೂ ಇಂಟ್ರಡಕ್ಷನ್ ಹೇಳ್ತಾ ಇರ್ತೀನಿ, ಜ್ಯೋತಿಷ್ ಹತ್ರ ಹೋಗ್ಬೇಕಾದ್ರೆ ಸರಿಯಾಗಿ ತಿಳ್ಕೊಂಡು ಹೋಗಿ ಅವ್ರ ಬಗ್ಗೆ ಏನು ಓದಿದ್ದಾರೆ ಏನು ಅಂತೇಳಿ. ಸೊ ಇಲ್ಲಿ ಮುಖ್ಯವಾಗಿ ಜಾತಕವನ್ನ ತುಂಬಾ ತರದಲ್ಲಿ ನಾವು ಅನಲೈಸ್ ಮಾಡಬೇಕಾಗತ್ತೆ. ರಾಶಿ ಚಾರ್ಟ್ ಬೇರೆ, ನವಾಂಶ ಬೇರೆ, ಉದ್ಯೋಗ ನೋಡ್ಬೇಕಾದ್ರೆ ದಶಾಂಶ ನೋಡ್ಬೇಕು. ಇದ್ರ ಜೊತೆಯಲ್ಲಿ ನಾನೇನ್ ಮಾಡ್ತೀನಿ ಅಂದ್ರೆ ಹಸ್ತರೇಖೆಗಳು ಅದಕ್ಕೆ ಮ್ಯಾಚ್ ಮಾಡ್ತೀನಿ. ನನ್ನ ಪ್ರಿಡಿಕ್ಷನ್ ಕ್ಲಿಯರ್ ಆಗಿರ್ಲಿ ಅಂದಿಲ್ಲ. ಹಸ್ತರೇಖೆಗಳಲ್ಲಿ ಟೈಮ್ ಪೀರಿಯಡ್, ಜಾತಕದಲ್ಲಿ ಟೈಮ್ ಪೀರಿಯಡ್, ಪ್ರಶ್ನೆಶಾಸ್ತ್ರ ನೋಡಿ, ಈ ಮೂರನ್ನು ನಾವು ಕಂಬೈನ್ ಮಾಡಿದಾಗ ಈ ಘಟನೆ ನಡೆಯುತ್ತೆ ಅನ್ನೋದಕ್ಕೆ ನಮಗೆ 90% ನಮಗೆ ಇಂಡಿಕೇಶನ್ ಸಿಗುತ್ತೆ. ಆ ಬಗೆಯಲ್ಲಿ ಸೈಂಟಿಫಿಕ್ ಆಗಿ ಮ್ಯಾಚ್ ಮಾಡ್ಬೇಕು. ಇದನ್ನ ಕೆಲವರು ಜಾತಕನ 10 ನಿಮಿಷದಲ್ಲೇ ಇಡೀ ಮನೆಯವರೆಲ್ಲ ಹೇಳ್ತಿರ್ತಾರೆ. ಅದನ್ನ ಯಾವ ಕಾರಣಕ್ಕೂ ನಂಬಬೇಡಿ. ಜಾತಕ ನೋಡೋಕೆ ಟೈಮ್ ಹಿಡಿಯುತ್ತೆ. ಅದು ಟೈಮ್ಗೆ ಆ ತಾಳ್ಮೆ ಕೇಳೋರ್ಗೂ ಇರಬೇಕು. ಜ್ಯೋತಿಷಿಗೆ ನೀವು ಟೈಮ್ ಕೊಡಬೇಕು. ನನಗೆ ಹೇಳ್ತಿರ್ತಾರೆ, ಸರ್ ನೀವು ಇಷ್ಟೆಲ್ಲ ನೀವು ಅಡ್ವರ್ಟೈಸ್ಮೆಂಟ್ ಮಾಡ್ತಿದ್ದೀರಾ, ನಿಮಗೆ ತುಂಬಾ ದುಡ್ಡು ಸಿಗಲಿ ಅಂತ ನೀವು ಮಾಡ್ತಿದ್ದೀರಾ ಅಂತಾರೆ. ನಾನು ಒಂದ್ ದಿನಕ್ಕೆ ಒಂದು 10 ಜನಕ್ಕೂ ಕನ್ಸಲ್ಟೇಷನ್ ಕೊಡೋಕ್ಕಾಗಲ್ಲ. ಭಾರತದಲ್ಲಿರೋ ಜನಸಂಖ್ಯೆ ಎಷ್ಟು, ನಾನು ಎಲ್ರಿಗೂ ಕನ್ಸಲ್ಟೇಷನ್ ಕೊಡೋಕ್ಕಾಗಲ್ಲ. ಇದೇನಂದ್ರೆ ನಾವು ಲಿಮಿಟೆಡ್ ಜನಗಳಿಗೆ ಲಿಮಿಟೆಡ್ ಜಾತಕಗಳನ್ನ ಮಾತ್ರ ನೋಡ್ಬೋದು. ಹಾಗಾಗಿ ಇದು ಬಿಸ್ನೆಸ್ ಪರ್ಪಸ್ಸಿಗಲ್ಲ, ಒಂದು ಒಳ್ಳೆಯ ವಿಷಯಗಳು ತಿಳಿಸೋಣ ಅಂತೇಳಿ ಅಷ್ಟೇ. ಇದಕ್ಕೋಸ್ಕರ ನೀವು ಭೈರವಿ ಅಷ್ಟೊಂದು ಸಂಪರ್ಕ ಮಾಡಿದ್ರೆ ನಿಮಗೆ ಈ ಜಾತಕವನ್ನು ಈ ಬಗೆಯಲ್ಲಿ ನೋಡಿ ನಾನು ಮಾತಾಡ್ತೀನಿ. ನಮಸ್ಕಾರ.